ನಮಸ್ಕಾರ ರೀ ಸಾವ್ಕಾರ ಮಂದಿಗೆ. ನೀವು ಆಲ್ರೆಡಿ ಟೈಟಲ್ಲು ಮತ್ತು ಥಂಬ್ನೈಲ್ ನೋಡ್ಕೊಂಡು ಬಂದಿದ್ದೀರಾ. ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಆಧಾರ್ ಕಾರ್ಡ್ ಅಪ್ಡೇಟ್ ಬಗ್ಗೆ ಇತ್ತೀಚೆಗೆ ಒಂದು ನ್ಯೂಸು ತುಂಬಾ ವೈರಲ್ ಆಗ್ತಿದೆ ಎಲ್ಲ ಕಡೆ. ಅದೇನಪ್ಪ ಅಂದರೆ ಆಧಾರ್ ಕಾರ್ಡು 10 ಇಯರ್ಸ್ ಒಳಗಡೆ ಅಪ್ಡೇಟ್ ಮಾಡಿಸ್ತಾ ಇದ್ದರೆ ನಮಗೆ ಬರುವಂಥ ಯೋಜನೆಗಳು ಎಲ್ಲ ಕ್ಯಾನ್ಸಲ್ ಆಗ್ತವೆ. ಸೊ ಯಾವುದೇ ಒಂದು ರೀತಿಯ ಆಧಾರ್ ಆ್ಯಕ್ಟಿವ್ ಇರಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಆಧಾರ್ ಕಾರ್ಡ್ ಡೇಟ್ ಆಫ್ ಇಶ್ಯೂ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ, ಆಧಾರ್ ಕಾರ್ಡಲ್ಲಿ ಒಂದು ಡೇಟ್ ಇರುತ್ತೆ, ಡೇಟ್ ಆಫ್ ಇಶ್ಯೂ ಅಂತೇಳಿ ಅದನ್ನು ಕರಿತೀವಿ. ಅದು ಎಲ್ಲಿ ಇರುತ್ತೆ, ಹೇಗೆ ಆ ಒಂದು ಡೇಟ್ ಆಫ್ ಇಶ್ಯೂನ ತಿಳ್ಕೊಳ್ಳೋದು, ಯಾರೆಲ್ಲ ಅಪ್ಡೇಟ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ನ ಅಂತ ಹೇಳಿ ಇವಾಗ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಆಧಾರ್ ನಂಬರ್ ಇಶ್ಯೂಡ್ ಅಂತ ಹೇಳಿ. ಇಲ್ಲಿ ನೋಡಿ 10/12/2013 ಅಂತ ಇದೆ. ಅಂದರೆ ನಾನು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ 10 ವರ್ಷ ಆಯಿತು. ಸೊ ಯಾರೆಲ್ಲ 2013 ಒಳಗಡೆ ಅಪ್ಡೇಟ್ ಮಾಡಿಸಿದ್ದಾರೆ ಅವರು 100% ಎಲ್ಲರೂ ಅಪ್ಡೇಟ್ ಮಾಡಿಸ್ಲೇಬೇಕು. ಸ್ಪೆಷಲಿ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಗೆ ತುಂಬ ತೊಂದರೆ ಆಗ್ತಿದೆ ಅವರಂತೂ ನೀವು ಹೋಗಿಬಿಟ್ಟು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಿ. ಇಲ್ಲಿ ಡೇಟ್ ಆಫ್ ಇಶ್ಯೂ ಏನಿದೆ ಅದನ್ನ ನೋಡ್ಕೊಳ್ಳಿ. ಸೊ 10 ಇಯರ್ಸ್ ಹತ್ತಿರ ಇದ್ದವರು ಅಥವಾ 10 ಇಯರ್ಸ್ ಆದವರು ಹೋಗಿ ಆದಷ್ಟು ಬೇಗ ಅಪ್ಡೇಟ್ನ ಮಾಡಿಸಿ. ಸೊ ಎಲ್ಲಿ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನೀವು ಬೇಕಿದ್ದರೆ ಹತ್ತಿರದ ಗ್ರಾಮ 1 ಬಾಪೂಜಿ ಕೇಂದ್ರ, ಸೊ ಎಲ್ಲಿ ಬೇಕಾದರೂ ಹೋಗಿ ಅಪ್ಡೇಟ್ ಮಾಡಿಸ್ಬೋದು. ಹಾಗೆ ಮನೇಲೆ ಕೂತ್ಕೊಂಡು ಸಮೇತ ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೋದು, ಅಥವಾ ನೀವೇ ಖುದ್ದಾಗಿ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬಹುದು. ನಿಮ್ಮ ಮನೇಲೆ ಕೂತ್ಕೊಂಡು ಎಷ್ಟು ಜನದ ಆಧಾರ್ ಕಾರ್ಡ್ ಬೇಕಿದ್ದರೂ ನೀವು ನಿಮ್ಮ ಒಂದು ಮೊಬೈಲಲ್ಲೇ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಚಾರ್ಜ್ ಇರೋದಿಲ್ಲ. ಸೊ ನಿಮಗೇನಾದರೂ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋ ಅಂಥ ಒಂದು ವಿಡಿಯೋ ಬೇಕಿದ್ದರೆ ನನ್ನ ವಿಡಿಯೋಗೆ, ಅಂದರೆ ಈ ಒಂದು ವಿಡಿಯೋಗೆ ಕನಿಷ್ಠ ಪಕ್ಷ ಒಂದು 5 ಜನ ಆದರೂ ಕಮೆಂಟ್ ಮಾಡಿ. ಅಂದರೆ ಹೇಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ವಿಡಿಯೋ ಮಾಡಿ ಹಾಕಿ ಅಂಥೇಳಿ 100% ನಾನು ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಮಾಡಿ ಡೀಟೇಲಾಗಿ ಹಾಕ್ತೀನಿ. ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಹೇಗೆ ಅಪ್ಡೇಟ್ ಮಾಡಬೇಕು ಮತ್ತು ಪ್ರೊಸೀಜರ್ಸ್ ಎಲ್ಲ ಏನೇನಿದೆ ಅಂಥೇಳಿ ಕಂಪ್ಲೀಟಾಗಿ ಆ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸಿ ಕೊಡ್ತೀನಿ. ನೀವೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಖುದ್ದಾಗಿ ನೀವು ಎಷ್ಟು ಜನದ ಬೇಕಾದರೂ ಆಧಾರ್ ಕಾರ್ಡ್ನ ಆರಾಮಾಗಿ ಮನೇಲಿ ಕೂತ್ಕೊಂಡು ಅಪ್ಡೇಟ್ ಮಾಡ್ಕೋಬಹುದು. ಸೊ ನಿಮಗೆ ಅರ್ಥ ತಂದ್ಕೊತೀನಿ. ಅಂದರೆ ಯಾರೆಲ್ಲ ಹೇಳ್ತಾ ಇದ್ದರು ಇಷ್ಟು ದಿನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಲೇಬೇಕು ಅಂತ ಹೇಳಿ, ಸೊ ಎಲ್ಲರಿಗೂ ಅಲ್ಲ, 10 ವರ್ಷ ಅಪ್ಡೇಟ್ ಮಾಡಿಸಿ ಆದವ್ರದ್ದು ಮಾತ್ರ. ಅಂದರೆ ನಿಮಗೆ ಅರ್ಥ ತಂದ್ಕೊತೀನಿ. ಸೊ ಒಬ್ಬರಿಗೆ ಗೊತ್ತಿರಲ್ಲ ಇಲ್ಲಿ ಡೇಟ್ ಆಫ್ ಇಶ್ಯೂ ಏನಿರುತ್ತೆ, ಅದು ನಮ್ಮ ಒಂದು ರೀಸೆಂಟ್ ಆಧಾರ್ ಅಪ್ಡೇಟ್ ಡೇಟ್ ಇರುತ್ತೆ. ಹೋಪ್ ನಿಮಗೆ ಈ ಒಂದು ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.